ನಿನಗಾಗಿ ಭಾಗ 109. ತುಂಬ ಮೃದುವಾಗಿ ದಮಯಂತಿಯನ್ನು ವಿಕ್ರಮ್ ವಾಕ್ ಮಾಡಿಸುತ್ತಿರುವುದನ್ನು ನೋಡಿ ಇವನು ತುಂಬ ಪ್ರೀತಿ ಮಾಡುತ್ತಿದ್ದಾನೆ ಅವಳನ್ನು. ಯಾವುದೇ ಅನುಮಾನವಿಲ್ಲ, ಅವರಿಬ್ಬರ ಜೋಡಿ ತುಂಬ ಚೆನ್ನಾಗಿದೆ. ಮತ್ತು ಈ ಪವಿತ್ರ ಇವನನ್ನೇ ಪುನಃ ಮದುವೆ ಆಗುತ್ತಾನೆ ಅಂತ ಹಿಂದೆ ಬಿದ್ದಿದ್ದಾಳೆ. ನನ್ನನ್ನು ಮದುವೆ ಆಗುವುದಕ್ಕಿಂತ ಮುಂಚೆ ತುಂಬ ಕೆಲಸ ಕೊಟ್ಟಿದ್ದಳು. ಆದರೆ ಅವನು ನಿನ್ನವನಲ್ಲ, ಬೇರೆ ಹುಡುಗಿ ಜೊತೆ ಮದುವೆ ಆಗಿದೆ ಅಂತ. ಆದರೆ ಅವಳು ಒಪ್ಪಲಿಲ್ಲ. ಕೊನೆಗೆ ವಿಧಿ ಇಲ್ಲದೆ ನಾನು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕಿತ್ತು ಅಂತ ಪ್ರಜ್ವಲ್ ತಾನು ಮಾಡಿದ್ದ ಪ್ಲ್ಯಾನನ್ನು ನೆನೆಸಿಕೊಂಡ. ಅದೇನೆಂದರೆ, ಪವಿತ್ರ ನಮ್ಮ ಅತ್ತೆ ಮಗಳು. ಚಿಕ್ಕಂದಿನಿಂದ ನನಗೆ ಅವಳು ಎಂದರೆ ತುಂಬ ಇಷ್ಟ. ಅವಳನ್ನು ಮದುವೆ ಆಗುವುದು ನನ್ನ ಬದುಕಿನ ಒಂದು ದೊಡ್ಡ ಗುರಿ ಅಂತ ನಾನು ಅಂದುಕೊಳ್ಳುತ್ತಿದ್ದೆ. ಅವಳನ್ನು ಬಿಟ್ಟು ಬೇರೆ ಹುಡುಗಿ ಕಡೆ ತಲೆ ಎತ್ತಿ ನೋಡುತ್ತಿರಲಿಲ್ಲ. ಅವಳು ಯಾವಾಗಲೂ ನನ್ನನ್ನು ತಿರಸ್ಕಾರ ಮಾಡುತ್ತಿದ್ದಳು. ವಿಕ್ರಮ್ನನ್ನೇ ನಾನು ಮದುವೆ ಆಗುವುದು ಅಂತ ಪ್ರತಿ ಬಾರಿ ಮನೆಯಲ್ಲಿ ಎಲ್ಲರ ಜೊತೆ ಹೇಳುತ್ತಿದ್ದಳು. ಈ ವಿಷಯ ಡಾಕ್ಟರ್ ಪ್ರಜ್ವಲ್ಗೂ ಕೂಡ ತಿಳಿದಿತ್ತು. ಅವಳು ಇನ್ನೊಬ್ಬರನ್ನು ಪ್ರೀತಿ ಮಾಡುವುದು ಅವನಿಗೆ ಯಾವುದೇ ರೀತಿ ಬೇಸರವಿಲ್ಲ. ಅವಳು ಅವನನ್ನು ಪ್ರೀತಿ ಮಾಡುವ ರೀತಿ ಅವನು ಏನಾದರೂ ಮಾಡೇ ಮಾಡುತ್ತೇನೆ ಅನ್ನುವ ನಂಬಿಕೆ ಇತ್ತು. ಅದರಿಂದ ಅವಳ ಯಾವ ಮಾತುಗಳು ಅವನಿಗೆ ಇವಳನ್ನು ನಾನು ಹೇಗೆ ಮದುವೆ ಆಗಬೇಕು ಅಂತ ಯೋಚನೆ ಮಾಡುತ್ತಿದ್ದ ಅಷ್ಟೆ. ಏನು ಮಾಡಿದರೂ ಕೂಡ ಅವಳು ಮದುವೆಗೆ ಒಪ್ಪುತ್ತಿಲ್ಲ. ಹೊಸ ಹೊಸ ಪ್ಲ್ಯಾನ್ ಮಾಡುತ್ತಿದ್ದಾನೆ, ಒಪ್ಪುತ್ತಿಲ್ಲ. ಅವಳು ತುಂಬ ಕಷ್ಟಪಡುತ್ತಿದ್ದಾಳೆ. ಪವಿತ್ರಳ ಅಪ್ಪ ಅಮ್ಮ ಕೂಡ ವಿಕ್ರಮ್ ವಿರುದ್ಧವಾಗಿದ್ದರು. ಏಕೆಂದರೆ ವಿಕ್ರಮ್ ತುಂಬ ಶ್ರೀಮಂತ. ಮದುವೆಯಾಗಿ ಅರ್ಧಕ್ಕೆ ಕೈಬಿಟ್ಟರೆ ನಮ್ಮ ಮಗಳ ಗತಿ ಏನು ಅಂತ ಅವರಿಗೆ ಭಯ. ಅದಕ್ಕಾಗಿ ಅವರು ಅವನ ಜೊತೆ ಸಂಬಂಧ ಇಷ್ಟ ಇರಲಿಲ್ಲ. ಆದರೆ ಮಗಳ ಮಾತಿಗೆ ಬೇಡ ಅಂತ ಹೇಳಿದಾಗಲೆಲ್ಲ ಅವಳು ಏನಾದರೂ ತೊಂದರೆ ಮಾಡುತ್ತಿದ್ದಳು. ಒಮ್ಮೊಮ್ಮೆ ಎಷ್ಟು ದಿನಗಳಾದರೂ ಊಟ ಮಾಡುತ್ತಿರಲಿಲ್ಲ. ಇನ್ನು ಕೆಲವು ದಿನಗಳಾದರೂ ಕೂಡ ಮಾತನಾಡುತ್ತಿರಲಿಲ್ಲ. ಇದರಿಂದ ಬೇಸತ್ತ ಮನೆಯವರು ಅವಳ ಇಷ್ಟ ಅಂತ ಬಿಟ್ಟುಬಿಟ್ಟರೆ ಪ್ರಜ್ವಲ್ ಮತ್ತು ಅವರ ಮನೆಯವರು ಹೋಗಿ ಹೆಣ್ಣನ್ನು ಕೇಳಿದರು. ಆಗ ತಂದಿದ್ದ ತಾಂಬೂಲದ ತಟ್ಟೆಗಳನ್ನು ಮನೆಯಿಂದ ಹೊರಗೆ ಎಸೆದಳು. ಅಷ್ಟೊಂದು ಕೊಬ್ಬು ತುಂಬ ಅವನಿಗೆ. ಮನೆಯಲ್ಲಿ ಎಲ್ಲರೂ ಕೂಡ ಪ್ರಜ್ವಲ್ನ ಅಪ್ಪ ಅಮ್ಮನ ಕಾಲನ್ನು ಹಿಡಿದುಕೊಂಡರು. ನಮ್ಮನ್ನು ಕ್ಷಮಿಸಿ, ನಮ್ಮ ಮಗಳ ಉತ್ಕಟತನವನ್ನು ಯಾವುದೋ ಒಬ್ಬ ಶ್ರೀಮಂತ ಕುಳಿತಿದ್ದಾನೆ, ಅವನು ಇವಳನ್ನು ಪ್ರೀತಿಸುತ್ತಿಲ್ಲ, ಆದರೆ ಇವಳು ಮಾತ್ರ ಅವನನ್ನು ಪ್ರೀತಿಸುತ್ತಿದ್ದಾಳೆ. ಇರುವ ಒಬ್ಬಳೇ ಮಗಳು, ಅವಳ ಜೀವನ ಕಣ್ಣ ಎದುರಿಗೆ ಹಾಳಾಗುತ್ತದೆ ಅಂತ ಬೇಸರವಾಗುತ್ತಿದೆ. ಆಗ ಪವಿತ್ರ ರೂಮಿಗೆ ಹೋಗಿ ಒಳಗಡೆಯಿಂದ ಲಾಕ್ ಮಾಡಿಕೊಂಡಿದ್ದಳು. ನಾವು ಎಷ್ಟು ಬಾಗಿಲನ್ನು ಬಡಿದರೂ ಕೂಡ ಬಾಗಿಲನ್ನು ತೆಗೆಯಲಿಲ್ಲ. ಈಗ ಎಲ್ಲಕ್ಕಿಂತ ಜಾಸ್ತಿ ನೋವಾಗುತ್ತಿರುವುದು ಪವಿತ್ರಳ ಅಪ್ಪ ಅಮ್ಮನಿಗೆ. ಅವಳಿಗೆ ಬುದ್ಧಿ ಹೇಗೆ ಹೇಳುವುದು ಸಾಧ್ಯವಾಗದ ಮಾತು. ಅವರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಪ್ರಜ್ವಲ್ ಯೋಚಿಸುತ್ತಿದ್ದ. ಆಗ ಅವನಿಗೆ ಒಂದು ಹೊಸ ಆಲೋಚನೆ ಬಂತು. ಒಂದು ದಿನ ಅವಳನ್ನು ಲಾಂಗ್ ಡ್ರೈವ್ಗೆ ಕರೆದುಕೊಂಡು ಹೋಗೋಣ, ಅವಳ ಮನಸ್ಸು ತನ್ನ ಕಡೆ ಸೆಳೆಯುವಂತೆ ಮಾಡೋಣ ಅಂತ ಯೋಚಿಸುತ್ತಿದ್ದ. ಅವನು ಅವರ ಅಪ್ಪ ಅಮ್ಮನ ಜೊತೆ ಹೋಗಲಿಲ್ಲ. ಬದಲಿಗೆ ಪವಿತ್ರಳನ್ನು ತನ್ನವಳನ್ನಾಗಿ ಹೇಗೆ ಮಾಡಿಕೊಳ್ಳಬೇಕು ಅಂತ ಯೋಚಿಸುತ್ತಿದ್ದ. ಇಂದು ಪವಿತ್ರಳ ಮನವೊಲಿಸಲು ಅವಳು ರೂಮಿನ ಬಾಗಿಲನ್ನು ತೆಗೆದ ತಕ್ಷಣ ರಾತ್ರಿ 10 ಗಂಟೆಗೆ ಮನೆಯವರೆಲ್ಲ ಅಲ್ಲೇ ಹಾಲಿನಲ್ಲಿ ಕುಳಿತಿದ್ದರು. ಅವಳು ಯಾವಾಗ ಬರುತ್ತಾಳೆ ಅಂತ. ಅವಳು ಬಂದ ತಕ್ಷಣ ಅವರ ಅಮ್ಮ ಓಡಿ ಹೋಗಿ ಅವಳನ್ನು ತಬ್ಬಿಕೊಂಡು, ನಿನಗೆ ಇಷ್ಟ ಬರುವ ಕೆಲಸವನ್ನು ಮಾತ್ರ ಮಾಡುವುದು, ನಿನಗೆ ನೋವನ್ನು ಮಾಡುವುದಿಲ್ಲ. ದಯವಿಟ್ಟು ನಮಗೆ ಮೋಸ ಮಾಡಬೇಡ. ನಿನ್ನನ್ನು ಬಿಟ್ಟು ನಮಗೆ ಬದುಕಿರಲು ಸಾಧ್ಯವಿಲ್ಲ. ನಿನ್ನ ಒಳ್ಳೆಯದಕ್ಕೆ ನಾವು ಹೇಳುತ್ತೇವೆ. ಅಕಸ್ಮಾತ್ ನಿನಗೆ ಅದೇ ಹುಡುಗ ಇಷ್ಟ ಇದ್ದರೆ ಅವನನ್ನೇ ಮದುವೆ ಆಗು ಅಂತ ಹೇಳುತ್ತಿದ್ದಾರೆ. ಈ ಸಮಯದಲ್ಲಿ ನಾನು ಕೂಡ ಅವರ ಅಮ್ಮನಂತೆ ವರ್ತಿಸಿದೆ. ಆ ಹುಡುಗನನ್ನು ನನಗೂ ಪರಿಚಯ ಮಾಡಿಸಿಕೊಡು. ನಾನು ಮಾತನಾಡುತ್ತೇನೆ. ಹೇಗೆ ಇದ್ದಾನೆ, ಏನು, ಯಾವ ಕೆಲಸ, ನೀನು ಇಷ್ಟು ಸುಂದರವಾಗಿದ್ದೀಯಾ, ಅವನು ಹೇಗೆ ಇದ್ದಾನೆ ನೋಡಬೇಕು ಅಂತ ಪದೇ ಪದೇ ಕೇಳಿದೆ. ನನ್ನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಳ್ಳಲು ಬಂದ ಹುಡುಗ. ನಾನು
ಇಷ್ಟಪಟ್ಟಿದ್ದ ಹುಡುಗ ಯಾರು ಅಂತ ಕೇಳುತ್ತಿದ್ದಾನೆ. ಅವಳು ಅವರ ಅಮ್ಮನನ್ನು ಬಿಟ್ಟು ನನ್ನ ಕಡೆ ಬಂದು, ನಿಜವಾಗಲೂ ನಿಮಗೆ ಬೇಸರವಿಲ್ಲವೇ ನನ್ನ ನಿರ್ಧಾರದಿಂದ ಅಂದಳು. ನನಗೆ ನೀನು ಎಂದರೆ ತುಂಬ ಇಷ್ಟ, ಪ್ರಾಣ, ಅದರಲ್ಲಿ ಎರಡು ಮಾತಿಲ್ಲ. ನನ್ನ ಪ್ರಾಣಕ್ಕೆ ಯಾವುದು ಪ್ರಾಣ, ಅದನ್ನು ನನ್ನ ಪ್ರಾಣದ ಹತ್ತಿರ ತಂದು ಬಿಡಬೇಕು. ಅಂದರೆ ನೀನು ಯಾರನ್ನು ತುಂಬ ಪ್ರೀತಿಸುತ್ತೀಯ ಅವರ ಜೊತೆ ನಿನ್ನ ಮದುವೆ ಮಾಡಿದರೆ ನೀನು ಖುಷಿಯಾಗಿ ಇರುತ್ತೀಯ. ನಿನ್ನ ಖುಷಿಯೇ ನನ್ನ ಖುಷಿ ಅಂತ ಹೇಳಿದೆ. ಆಗ ಅವಳು ನನ್ನ ಮಾತನ್ನು ನಂಬಲು ಶುರು ಮಾಡಿದಳು. ಪ್ರತಿದಿನವೂ ಇದೇ ರೀತಿ ಹೇಳುತ್ತಿದ್ದೆ. ನಾನು ಅವಳ ಮೇಲೆ ಬಿದ್ದು ಹೋಗುತ್ತಿರಲಿಲ್ಲ. ಅವಳಿಂದ ಸ್ವಲ್ಪ ದೂರವೇ ಇರುತ್ತಿದ್ದೆ. ಈಗ ಅವಳು ನನ್ನ ಬಳಿ ಬರುತ್ತಿದ್ದಳು, ಆರಾಮವಾಗಿ, ಯಾವುದೇ ಅಂಜಿಕೆ ಅನುಮಾನವಿಲ್ಲದೆ ಅಂತ ಅನಿಸುತ್ತದೆ. ಮನೆಯವರೆಲ್ಲ ತುಂಬ ಆಶಾಕಿರಣವನ್ನು ಇಟ್ಟುಕೊಂಡಿದ್ದಾರೆ. ಕೊನೆ ಪಕ್ಷ ನನ್ನ ಮಗಳು ಈಗಲಾದರೂ ಸರಿದಾರಿಗೆ ಬರುತ್ತಿದ್ದಾಳೆ ಅಂತ. ಆಗ ನಾನು ಅತ್ತೆಗೆ ಹೇಳಿದೆ, ಅತ್ತೆ, ಇಷ್ಟು ಬೇಗ ನೀವು ಓವರ್ ಕಾನ್ಫಿಡೆನ್ಸ್ ಆಗಿ ಇರಬೇಡಿ. ಇವಳು ಕೇವಲ ಆಸೆಯನ್ನು ಇಟ್ಟುಕೊಂಡಿದ್ದಾಳಾ ಅಥವಾ ಮನಸ್ಸಿನ ತುಂಬ ದೊಡ್ಡದಾದ ಹೊರೆ ಇಟ್ಟುಕೊಂಡಿದ್ದಾಳಾ ನೋಡಬೇಕು. ಆ ಹೊರೆಯನ್ನು ಇಳಿಸುವುದು ತುಂಬ ಕಷ್ಟ. ಅತ್ತೆ ಮುಖವನ್ನು ತುಂಬ ಪೆಚ್ಚಗೆ ಇಟ್ಟುಕೊಂಡರು. ಏನು ಯೋಚನೆ ಮಾಡಬೇಡಿ, ನಾನು ಹುಟ್ಟಿರುವುದೇ ಅವಳಿಗಾಗಿ. ಅವಳಿಲ್ಲದೆ ನಾನು ಉಸಿರಾಡುವುದು ತೀರಾ ಕಷ್ಟ. ಅಂಥವಳನ್ನು ಬೇರೆ ಹುಡುಗನ ಜೊತೆ ಮದುವೆ ಆಗಲು ಬಿಡುವುದಿಲ್ಲ ಅಂದಾಗ ಅತ್ತೆ ನನ್ನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದಳು. ನೀವು ನಿಮ್ಮ ಮಗಳು ಹುಟ್ಟಿದಾಗ ಹೇಳಿದ್ದಿರಿ, ನೀನು ಇವಳನ್ನು ಮದುವೆ ಆಗುತ್ತೀಯಾ ಅಂತ ತಮಾಷೆಗೆ. ನಾನು ಅದನ್ನು ನಿಜ ಅಂತ ಅಂದುಕೊಂಡಿದ್ದೇನೆ, ಈಗಲೂ ಕೂಡ ಅಂತ ಹೇಳಿದ. ಇಂದು ಅವಳು ಫ್ರೀ ಇದ್ದಳು. ಬಾ, ನನ್ನ ಹುಡುಗನನ್ನು ಪರಿಚಯ ಮಾಡಿಸಿಕೊಡುತ್ತೇನೆ ಅಂತ ಕರೆದುಕೊಂಡು ಹೋದಳು. ನಿಜವಾಗಲೂ ಭಯವಾಯಿತು. ಅವಳ ಜೊತೆ ಹೋದೆ ಭಯದಿಂದಲೇ. ಆದರೆ ನನ್ನ ಅದೃಷ್ಟದಿಂದಲೇ ಮಾರ್ಗ ಮಧ್ಯದಲ್ಲಿ ನನ್ನ ಕಾರ್ ಕೆಟ್ಟಿ ಹೋಯಿತು. ಇನ್ನು ಅದು ಸದ್ಯಕ್ಕೆ ಸರಿ ಹೋಗುವುದಿಲ್ಲ ಅನ್ನುವುದು ಗೊತ್ತಾಗಿ ಇಬ್ಬರು ನಡೆದುಕೊಂಡು ಹೋಗುತ್ತಿದ್ದೆವು. ತುಂಬ ನಿರ್ಜನವಾದ ಪ್ರದೇಶ. ಆಗ ಅರ್ಥವಾಯಿತು ನಾವಿಬ್ಬರು ದಾರಿಯನ್ನು ಮರೆತು ಬಿಟ್ಟಿದ್ದೇವೆ ಅಂತ. ಅಲ್ಲಿ ಒಂದೇ ಒಂದು ಮನೆಯಾಗಲಿ ಮನುಷ್ಯರಾಗಲಿ ಇಲ್ಲ. ಇನ್ನೂ ಭಯವಾಯಿತು. ನನಗಿಂತ ಜಾಸ್ತಿ ಅವಳಿಗೆ ಭಯ. ಅವಳು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ನನ್ನನ್ನು ಚೆನ್ನಾಗಿ ಬೈಯುತ್ತಿದ್ದಳು. ನಿನಗೆ ತಿಳಿಯುವುದಿಲ್ಲವೇ ಹೇಗೆ ಬರಬೇಕು ಅಂತ? ನನ್ನನ್ನು ದಾರಿ ತಪ್ಪಿಸಿ ಈ ನಿರ್ಜನವಾದ ಪ್ರದೇಶಕ್ಕೆ ಕರೆದುಕೊಂಡು ಬಂದಿದ್ದೀಯಾ ಅಂತ ಅವಳು ಒಂದೇ ಸಮನೆ ಬೈಯುತ್ತಿದ್ದಳು. ಕೊನೆಗೆ ನಾನು ಅಂದುಕೊಂಡೆ, ದೇವರು ಸರಿಯಾಗಿ ಮಾಡಿದ್ದಾನೆ, ಇಲ್ಲಿ ಯಾರೂ ಇಲ್ಲ ಅಂದರೆ ಅವಳು ನನ್ನನ್ನೇ ಅವಲಂಬಿಸುತ್ತಾಳೆ ಅಂತ ಸುಮ್ಮನಾದೆ. ಆದರೆ ತುಂಬ ಸಮಯ ನಾವಿಬ್ಬರು ಅಲ್ಲಿ ಇರಲು ಸಾಧ್ಯವಾಗಲಿಲ್ಲ. ಅವರ ಅಪ್ಪ ಅಮ್ಮನಿಗೆ ಒಂದು ಒಳ್ಳೆಯ ಇನ್ಫ್ಲೂಯೆನ್ಸ್ ಇರುವುದರಿಂದ ಬಹಳ ಬೇಗ ನಮ್ಮನ್ನು ಹುಡುಕಿಸಿಬಿಟ್ಟರು. ಅವಳು ಕ್ಷಣದಿಂದ ಕ್ಷಣಕ್ಕೆ ನನಗೆ ಹತ್ತಿರವಾಗುತ್ತಿದ್ದಳು. ಈ ಸಮಯ ಮಧುರವಾಗಿತ್ತು. ನನ್ನ ಕೈಯಲ್ಲೇ ಇರುವುದೇ ಆಗಿದ್ದರೆ ನಾನು ಆ ನಿರ್ಜರ ಪ್ರದೇಶವನ್ನು ಬಿಟ್ಟು ಬರುತ್ತಿರಲಿಲ್ಲ. ನಾನು ಚಿಕ್ಕಂದಿನಿಂದ ಪ್ರೀತಿಸಿದ ಹುಡುಗಿ ಕೊನೆ ಪಕ್ಷ ಈ ರೀತಿಯಾದರೂ ನನ್ನ ಹತ್ತಿರ ಬರುತ್ತಿದ್ದಾಳೆ. ಈ ಕ್ಷಣವನ್ನು ನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನೆಮ್ಮದಿಯಾಗಿ ನಾನು ಬದುಕಬಹುದು ಅಂತ ಕನಸು ಕಾಣುತ್ತಿದ್ದೆ. ಆದರೆ ನಾವಿಬ್ಬರು ತಪ್ಪಿಸಿಕೊಂಡಿದ್ದೇವೆ ಅನ್ನುವ ವಿಷಯ ಅವರಪ್ಪನಿಗೆ ಗೊತ್ತಾಗಿದೆ. ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ನವರಿಗೆ. ನಂತರ ಪೊಲೀಸ್ನವರು ಬಹಳ ಬೇಗ ಹುಡುಕಿದರು. ಸರ್, ಫೋನ್ ಮಾಡಬೇಕು ಅಲ್ಲವೇ ಯಾರಿಗಾದರೂ ಅಂತ ಪೊಲೀಸ್ನವರು ಕೇಳಿದಾಗ ನನ್ನದು ಬ್ಯಾಟ್ರಿ ಆಫ್ ಅಂತ ತೋರಿಸಿದೆ. ಅವಳ ಫೋನ್ ಕಳೆದು ಹೋಗಿತ್ತು. ನಾನು ನನ್ನ ಪಾಕೆಟ್ನಲ್ಲಿ ಇಟ್ಟುಕೊಂಡಿದ್ದೆ. ಕಾರಿನಲ್ಲಿ ಮರೆತು ಬಿಟ್ಟಿದ್ದೇನೆ ಅಂತ ಸುಳ್ಳು ಹೇಳಿದ್ದೆ. ನಂತರ ಇಬ್ಬರು ಮನೆಗೆ ಬಂದಾಗ ಫ್ರೆಶ್ ಆಗಿ ಅವಳು ಮಲಗಲು ಹೋದಳು. ಅವರ ಅಮ್ಮ ನನ್ನ ಕೈಯನ್ನು ಹಿಡಿದುಕೊಂಡು ಕೇಳಿದರು, ನನ್ನ ಮಗಳು ಸರಿ ಹೋದಳಾ ನಿನ್ನ ಜೊತೆ? ನಾನು ಕಂಪ್ಲೇಂಟ್ ಕೊಡುವುದು ಬೇಡ ಅಂತ ಹೇಳಿದರು. ನಿಮ್ಮ ಮಾವ ಕೇಳಲಿಲ್ಲ ಅಂತ ಬೇಸರ ಮಾಡಿಕೊಂಡರು. ಆಗ ಅತ್ತೆಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಹೇಳಿದೆ, ಅತ್ತೆ, ಹೇಗಿದ್ದರೂ ನೀವೇ ನನಗೆ ಅತ್ತೆ.
ಅವಳೇ ನನ್ನ ಹೆಂಡತಿ. ಯೋಚಿಸಬೇಡಿ, ಎಲ್ಲ ಸರಿ ಹೋಗುತ್ತದೆ, ನೆಮ್ಮದಿಯಾಗಿ ಮಲಗಿ ಅಂತ ಹೇಳಿ ಬಂದೆ. ನನ್ನ ಸೋದರತ್ತೆ ಆಗಿದ್ದರಿಂದ ನನ್ನ ತಾಯಿಗಿಂತ ಹೆಚ್ಚು ಅವರಿಗೆ ನನ್ನ ಮೇಲೆ ಪ್ರೀತಿ. ಆದ್ದರಿಂದ ಅವರು ಏನಾದರೂ ಹೇಳಿದರೆ ತಿರಸ್ಕಾರ ಮಾಡುವುದಿಲ್ಲ. ಇಂದು ತುಂಬ ಸಮಯ ಅವಳು ನನ್ನ ಹತ್ತಿರವೇ ಇದ್ದಳು, ಅಂದರೆ ನನ್ನ ದೇಹದ ಹತ್ತಿರ. ಅವಳ ದೇಹ ಪರಸ್ಪರ ಟಚ್ ಆಗುತ್ತಿತ್ತು. ಇದೇ ಮೊದಲ ಬಾರಿ ಅಷ್ಟೊಂದು ಸನಿಹದಲ್ಲಿ ನನ್ನವಳನ್ನು ನಾನು ನೋಡಿದ್ದು. ಖುಷಿ ವಿಚಾರ ಅಲ್ಲವೇ? ರಾತ್ರಿ 1 ಗಂಟೆ, ಎಲ್ಲ ರೂಮಿನಲ್ಲಿ ಮಲಗಿದ್ದಾರೆ. ಆದರೆ ನನಗೆ ತುಂಬ ಕಷ್ಟವಾಗುತ್ತದೆ ಒಬ್ಬನೇ ಮಲಗಲು. ಅವನು ಕೂಡ ಅವಳ ರೂಮಿನಲ್ಲಿ ಹೋಗಿ ಮಲಗಲು ಕಷ್ಟಪಟ್ಟ. ಅದೃಷ್ಟಕ್ಕೆ ಇಂದು ಅವಳು ರೂಮಿನ ಲಾಕನ್ನು ಹಾಕಿಲ್ಲ. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಕೊಟ್ಟಿದ್ದು ಹಾಲು ಅನ್ನ. ಹಾಗೆ ನಾನು ಅವಳ ರೂಮಿನ ಒಳಗಡೆ ಹೋದೆ. ಚೆನ್ನಾಗಿ ನಿದ್ರೆ ಮಾಡುತ್ತಾ ಇದ್ದಾಳೆ. ಅವಳಿಗೆ ತಿಳಿಯದೆ ಅವಳ ಪಕ್ಕ ಮಲಗಿದೆ, ತುಂಬ ದೂರದಲ್ಲಿ. ನಾನು ಸುಮ್ಮನಿದ್ದರೂ ನನ್ನ ನಿಯತ್ತು ಸುಮ್ಮನಿರಲಿಲ್ಲ. ಅವಳನ್ನು ಮುದ್ದಾಡಬೇಕು ಅಂತ ಅನಿಸಿ ಅವಳ ಜೊತೆ ಆಟ ಆಡಿದೆ. ಅವಳಿಗೆ ಪ್ರಜ್ಞೆ ಬಂದು ಬಿಡುತ್ತದೆ ಅಲ್ಲವೇ? ಅದಕ್ಕೆ ಅವಳಿಗೆ ತಿಳಿಯದೆ ಮದ್ದನ್ನು ಅವಳ ಮೂಗಿಗೆ ಸೋಕಿಸಿದೆ ಅಷ್ಟೆ. ಅವಳು ಚೆನ್ನಾಗಿ ಮಲಗಿದ್ದಾಳೆ. ಈಗ ನಾನು ಅವಳನ್ನು ಏನು ಬೇಕಾದರೂ ಮಾಡಿಕೊಳ್ಳಬಹುದು, ನನ್ನವಳು ಅಂತ ಅನಿಸಿತು. ಅವಳ ತುಟಿಗೆ ಮುತ್ತು ಕೊಟ್ಟೆ. ಅವಳ ಮೇಲೆ ಮಲಗಿಕೊಂಡೆ. ಅವಳ ದೇಹದ ಪ್ರತಿ ಭಾಗ ನನ್ನದೇ ಅಂತ ಅನಿಸಲು ಶುರುವಾಯಿತು. ನಾನು ಏನು ಮಾಡಿದರೂ ಅವಳಿಗೆ ತಿಳಿಯುವುದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಇಡೀ ಜೀವನವನ್ನು ನಾನು ಅವಳಿಗಾಗಿ ತ್ಯಾಗ ಮಾಡಿದವನು, ಮಾಡುತ್ತಾ ಇರುವವನು ನಾನೇ. ಇಷ್ಟು ಮಾತ್ರ ಅಧಿಕಾರ ಹೊಂದಿಲ್ಲವೇ ನನಗೆ ಅವಳ ಮೇಲೆ ಇದೆ ಅಂತ ಯೋಚಿಸಲು ಶುರು ಮಾಡಿದ. ನಾನು ಇಷ್ಟಪಟ್ಟು ಪ್ರೀತಿಸಿದ ಅದೃಷ್ಟ ದೇವತೆ ನನ್ನ ಬಳಿ ಇದ್ದಾಳೆ. ಅವಳನ್ನು ಏನು ಬೇಕಾದರೂ ಮಾಡಬಹುದು. ಈಗಲೂ ಕೂಡ ನನಗೆ ಸತ್ಯವನ್ನು ನಂಬಲು ಸಾಧ್ಯವಾಗುತ್ತಿಲ್ಲ. ರೂಮನ್ನು ಒಳಗಿನಿಂದ ಲಾಕ್ ಮಾಡಿದೆ. ಈ ಮನೆಯಲ್ಲಿ ಅಕಸ್ಮಾತ್ ಇವಳ ಜೊತೆ ನಾನು ದೈಹಿಕವಾಗಿ ಸೇರಿದರೂ ಕೂಡ ಯಾರೂ ಏನೂ ಹೇಳುವುದಿಲ್ಲ. ಅದನ್ನೇ ಇಟ್ಟುಕೊಂಡು ಅವಳಿಗೆ ಬ್ರೈನ್ ವಾಶ್ ಮಾಡಿ ನನ್ನ ಜೊತೆ ಮದುವೆಯನ್ನು ಮಾಡಿಸಿಬಿಡುತ್ತಾರೆ. ಅವಳು ನಿಜವಾಗಲೂ ಅವಳ ಹುಡುಗನನ್ನು ಪ್ರೀತಿಸುತ್ತಾ ಇದ್ದರೆ ಈ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ. ನಾನು ನೋಡಿದ್ದೇನೆ ವಿಕ್ರಮ್ನನ್ನು. ಅವನಿಗೆ ತುಂಬ ಜಂಬ, ಕೊಬ್ಬು. ಈಗಾಗಲೇ ಅವನಿಗೆ ಮದುವೆ ಆಗಿದೆ. ಪುನಃ ಇವಳು ಮದುವೆ ಆಗಿರುವ ಹುಡುಗನ ಹಿಂದೆ ಏಕೆ ಬಿದ್ದಿದ್ದಾಳೆ? ಅವನಿಗೆ ಐಶ್ವರ್ಯ ಇದೆ ಅಂತಾನಾ? ನಾನು ಕೂಡ ದುಡಿಯುತ್ತೇನೆ. ನಾನು ಡಾಕ್ಟರ್. ಕಾಲ ಕಳೆದಂತೆ ನನಗೂ ಕೂಡ ಹೆಚ್ಚಿಗೆ ಸಂಪಾದನೆ ಆಗುತ್ತದೆ. ಆದರೆ ಇವಳು ಈ ರೀತಿ ಮಾಡುತ್ತಿದ್ದಾಳೆ ಅಂತ ತುಂಬ ಬೇಸರ ಮಾಡಿಕೊಂಡ. ಈಗ ಅವನ ಮಲಗಿದ್ದ ಆಸೆ ಹೊರಬಂದಿತ್ತು. ಅವನಿಗೆ ಆಗುತ್ತಿಲ್ಲ. ಏನಾದರೂ ಅವಳ ಜೊತೆ ಮಾಡಲೇಬೇಕು ಅಂತ ಅನಿಸುತ್ತಿದೆ. ಅವನು ಅವಳ ಕೈಯನ್ನು ಮುಟ್ಟಿದ. ಒಂದು ರೀತಿ ಕರೆಂಟ್ ಶಾಕ್ ಹೊಡೆದಂತೆ ಆಯಿತು. ನಿದ್ರೆ ಕಣ್ಣಿನಲ್ಲೂ ಕೂಡ ಅವಳು ಅವನನ್ನೇ ಯೋಚಿಸುತ್ತಾ ಇರುತ್ತಾಳೆ. ಈಗಲೂ ಕೂಡ ಅವಳು ವಿಕ್ರಮ್ ಅಂತ ಹೇಳುತ್ತಿದ್ದಳು. ಆ ಮಾತನ್ನು ಕೇಳಿ ಇವನಿಗೆ ಬೇಸರವಾಗಿ ಅವಳ ಬಾಯನ್ನು ಮುಚ್ಚಿದ. ಅವಳ ತುಟಿಗಳಿಂದ ಬರುತ್ತಿರುವ ಬಿಸಿ ಉಸಿರು ಇವನ ಕೈಗೆ ತಾಕಿದಾಗ ಇವನಿಗೆ ಸ್ವರ್ಗವೇ ತನ್ನ ಕೈಯಲ್ಲಿದೆ ಅನ್ನಿಸುವಷ್ಟು ಖುಷಿಯಾಯಿತು. ಅವಳ ಹತ್ತಿರ ಹೋದ. ಅವಳ ತುಟಿಗೆ ಮತ್ತೊಮ್ಮೆ ಮುತ್ತನ್ನು ಕೊಟ್ಟ. ಕಳೆದ ಬಾರಿ ಅವಳ ತುಟಿಗಳು ಸ್ಪಂದಿಸಿರಲಿಲ್ಲ. ಆದರೆ ಈ ಸಲ ಅವಳ ತುಟಿಗಳೂ ಕೂಡ ಇವನು ಕೊಟ್ಟ ಮುತ್ತಿಗೆ ಸ್ಪಂದಿಸುತ್ತಿದ್ದವು. ಇದರಿಂದ ಅವನಿಗೆ ಒಂದು ರೀತಿ ಉತ್ತೇಜನ ಸಿಕ್ಕಿದಂತೆ ಆಯಿತು. ತಾನು ಮಾಡುತ್ತಿರುವುದು ತಪ್ಪು ಅಂತ ಅನ್ನಿಸಿದರೂ ಕೂಡ ಈ ದಿನ ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಬೇಕು ಅನ್ನುವ ಆಸೆ ಬಲವಾಯಿತು. ಏಕೆಂದರೆ ಚಿಕ್ಕಂದಿನಲ್ಲೇ ನನಗೆ ಅವಳ ಜೊತೆ ಮದುವೆ ಆಗಿ ಹೋಗಿದೆ. ಈಗ ಏನೂ ಉಳಿದಿಲ್ಲ ಅಂತ ಅವನು ಮುಂದುವರಿದ. ಮುಂದೆ
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.